ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈವ್ನಿಂಗ್ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ, ಸ್ಕಿಪ್ ಮಾಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಈ ಪರ್ಸನ್ನ ಥಾಟ್ ಪ್ರೊಸೆಸ್ ಅನ್ನೋದು ಚೇಂಜ್ ಆಗ್ತಾ ಇದೆ. ಈ ಪರ್ಸನ್ನ ಥಿಂಕಿಂಗ್ ಚೇಂಜ್ ಆಗುತ್ತೆ. ಅವರು ನಿಮ್ಮ ಬಗ್ಗೆ ಏನಾದರೂ ರಾಂಗ್ ಥಿಂಕ್ ಮಾಡಿದರೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದಿದ್ರೆ ಅವು ರಿಮೂವ್ ಆಗುವ ಎನರ್ಜಿ ಇದೆ. ಬ್ಲಾಕೇಜಸ್ ರಿಮೂವ್ ಆಗ್ಬೋದು. ಯಾವುದೇ ಟೆನ್ಷನ್ ಸ್ಟ್ರೆಸ್ ಇದ್ದರೂ ರಿಮೂವ್ ಆಗ್ಬೋದು. ನಿಮ್ಮಿಬ್ಬರನ್ನ ಬೇರೆ ಮಾಡ್ತಾ ಇದ್ದ, ಸಪ್ರೇಷನ್ ಮಾಡ್ತಾ ಇದ್ದ ಯಾವುದೇ ಥಿಂಗ್ಸ್ ಇದ್ದರೂ ಅದು ರಿಮೂವ್ ಆಗ್ಬೋದು. ಪರ್ಸ್ಪೆಕ್ಟಿವ್ ಆ್ಯಂಡ್ ಅವೇರ್ನೆಸ್ ಎನರ್ಜಿ. ಈ ವ್ಯಕ್ತಿ ಅವರ ಥಿಂಕಿಂಗ್ ಒಳಗಡೆ ಮಾತ್ರ ಇರಬಾರ್ದು, ಅಂದರೆ ಕೇವಲ ಯೋಚನೆಯಲ್ಲಿ ಮಾತ್ರ ಇರಬಾರ್ದು, ಅವರ ಥಾಟ್ಸ್ಗೆ ಮಾತ್ರ ಲಿಮಿಟೆಡ್ ಆಗಿರಬಾರ್ದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಅದರ ಬದಲು ನಿಮ್ಮ ಪರ್ಸ್ಪೆಕ್ಟಿವ್ ಏನು, ನೀವು ಯಾವ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಅವರು ಯೋಚನೆ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ. ರೈಟ್? ಈ ಥಿಂಗ್ಸ್ನಿಂದ ನಿಮ್ಮ ಪಾರ್ಟ್ನರ್ಗೆ ತುಂಬ ಕ್ಲಾರಿಟಿ ಅನ್ನೋದು ಬರುತ್ತೆ. ಅವರು ನಿಮ್ಮ ಪರ್ಸ್ಪೆಕ್ಟಿವಿಂದ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದಾಗ, ನಿಮ್ಮ ರೀತಿಯಲ್ಲಿ ಥಿಂಕ್ ಮಾಡೋದಕ್ಕೆ ಶುರು ಮಾಡಿದಾಗ ಅವರಿಗೆ ತುಂಬ ಕ್ಲಾರಿಟಿ ಅನ್ನೋದು ಸಿಗುತ್ತೆ. ರಿಲೇಷನ್ಶಿಪ್ ಬಗ್ಗೆ ಅರ್ಥ ಆಗುತ್ತೆ. ಅವರು ನಿಮ್ಮ ಪೇಯ್ನ್ ಅರ್ಥ ಮಾಡ್ಕೊಳ್ತಾರೆ, ನಿಮ್ಮ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ. ನೀವು ಎಷ್ಟು ಎಫರ್ಟ್ ಹಾಕಿದ್ದೀರಾ ಈ ರಿಲೇಷನ್ಶಿಪ್ಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಅವರು ಈ ಎಲ್ಲ ಥಿಂಗ್ಸ್ ಅರ್ಥ ಮಾಡ್ಕೊಳ್ತಾರೆ. ಈ ಸಿಚುವೇಷನ್ನಲ್ಲಿ ಈ ವ್ಯಕ್ತಿಗೆ ತುಂಬ ಕ್ಲಾರಿಟಿ ಸಿಗುತ್ತೆ ಅನ್ನೋ ಎನರ್ಜಿ ಇದೆ. ಅವರು ಯಾವುದಾದ್ರೂ ಇಲ್ಯೂಷನ್ಸ್ನಲ್ಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅದರಿಂದ ಹೊರಗಡೆ ಬರುವಂತಹ ಎನರ್ಜಿಯಲ್ಲಿದ್ದಾರೆ. ಸೊ ಇದು ಅವರ ಅವೇರ್ನೆಸ್ನ ಟೈಮ್. ಇದು ಅವ್ರಿಗೆ ಅವೇರ್ನೆಸ್ ಮತ್ತು ಅವೇಕ್ನಿಂಗ್ನ ಟೈಮ್ ಪೀರಿಯಡ್ ಆಗಿರುತ್ತೆ. ಇದು ಈ ವ್ಯಕ್ತಿಗೆ ತುಂಬ ಸ್ಪೆಷಲ್ ಆಗಿರ್ಬೋದು. ಇಲ್ಲಿಯವರೆಗೆ ಈ ವ್ಯಕ್ತಿ ಬಹುಶಃ ನಿಮ್ಮ ಜೊತೆ ಜಸ್ಟ್ ಫನ್ ಮತ್ತು ಜೋಕ್ಸ್ ಎನರ್ಜಿಯಲ್ಲಿರ್ಬೋದು, ಸೀರಿಯಸ್ ಆಗಿ ತಗೊಳ್ಳದೇ ಇರ್ಬೋದು. ನೀವು ಸೀರಿಯಸ್ ಕಾನ್ವರ್ಸೇಷನ್ ಮಾಡೋದಕ್ಕೆ ಹೋದಾಗ ಅವರು ಇಂಟ್ರೆಸ್ಟೆಡ್ ಇರಲಿಲ್ಲ. ಆದರೆ ಈಗ ಈ ಪರ್ಸನ್ ಜೊತೆ ಸೀರಿಯಸ್ ಕಾನ್ವರ್ಸೇಷನ್ ಮಾಡಬಹುದು, ಕಮಿಟ್ಮೆಂಟ್ ಬಗ್ಗೆ ಮಾತಾಡ್ಬೋದು. ಇಷ್ಟು ದಿನ ಅವರು ನೆಗ್ಲೆಕ್ಟ್ ಮಾಡ್ತಾ ಇದ್ದ ಥಿಂಗ್ಸ್ ಕೂಡ ಈಗ ನೆಗ್ಲೆಕ್ಟ್ ಆಗೋದಿಲ್ಲ. ಯಾಕೆ ಅಂದರೆ ಐದರ್ ಈ ಪರ್ಸನ್ ಇಮ್ಮೆಚ್ಯೂರ್ ಆಗಿರ್ಬೋದು, ಮತ್ತು ಈಗ ಅವರೊಳಗೆ ಮೆಚ್ಯೂರಿಟಿ ಬರ್ತಾ ಇದೆ. ಅವರು ಅವೇರ್ನೆಸ್ ಆಗ್ತಿದ್ದ ಹಾಗೆ ಮೆಚ್ಯೂರ್ ಕೂಡ ಆಗ್ತಾ ಇದ್ದಾರೆ. ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಪ್ರತಿ ಸಮಯ ಕೂಡ ಸೀರಿಯಸ್ ಆಗಿ ಹೋಗದೆ ಲೈಟಾಗಿ ಫನ್ನಾಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಟಾಕ್ಸ್ ಇರುತ್ತೆ, ಕಮಿಟ್ಮೆಂಟ್ ಬಗ್ಗೆ ಮಾತುಗಳು ಇರುತ್ತೆ, ಮುಂದಿನ ದಿನಗಳ ಬಗ್ಗೆ ಮಾತುಗಳು ಇರುತ್ತೆ. ಇದೇ ಥಿಂಗ್ ಈಗ ಈ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಇವತ್ತಿನವರೆಗೆ ಅವರು ನಿಮ್ಮ ಬಗ್ಗೆ ಅಷ್ಟು ಸೀರಿಯಸ್ ಇರಲಿಲ್ಲ ಅಂತ ಎನರ್ಜಿ ಇದೆ. ಆದರೆ ಈಗ ಈ ವ್ಯಕ್ತಿ ತುಂಬ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಇವರನ್ನು ಇಷ್ಟು ದಿನ ನಿಮ್ಮ ಕಡೆಗೆ ಬರದೇ ಇರೋ ರೀತಿ ತಡೆದಿದ್ದ ಯಾವುದಾದ್ರೂ ಬ್ಲಾಕೇಜಸ್ ಅಥವಾ ಯಾವುದೋ ಒಂದು ಸಿಚುವೇಶನ್ ಇದ್ದರೆ ಅವೆಲ್ಲ ರಿಲೀಸ್ ಆಗ್ತಾ ಇದೆ ಮತ್ತು ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಸೊ ಅವರು ಅವೇಕ್ನಿಂಗ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಅವರ ಸ್ಪಿರಿಚುವಲ್ ಅವೇರ್ನೆಸ್ ಕೂಡ ಹೆಚ್ಚಾಗ್ತಾ ಇದೆ. ಯಾವುದೋ ಕರ್ಮ ಸೈಕಲಿಂದ ಈ ಪರ್ಸನ್ ಹೊರಗಡೆ ಬರ್ಬೋದು. ಇಷ್ಟು ದಿನ ಅವರು ಯಾವುದೋ ಕರ್ಮ ಸೈಕಲ್ನಲ್ಲಿ ಇರ್ಬೋದು, ಯಾವುದೋ ಕಾರ್ಮಿಕ್ ರಿಲೇಷನ್ಶಿಪ್ ಅಥವಾ ಕಾರ್ಮಿಕ್ ಬಾಂಡ್ ಅವರನ್ನು ತಡೆದು ಇಟ್ಟಿರಬಹುದು, ಯಾವುದೋ ಒಂದು ಸಿಚುವೇಶನ್ ಅವರನ್ನು ತಡೆದಿಟ್ಟಿರಬಹುದು. ಸೊ ಆ ಕಾರ್ಮಿಕ್ ಬಾಂಡ್ ಅದರಿಂದ ಹೊರಗಡೆ ಬಂದಿರ್ಬೋದು. ಅದು ಯಾವುದೋ ಒಂದು ಸಿಚುವೇಶನ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಅವರ ಪರ್ಸ್ನಲ್ ವಿಷಯಗಳಾಗಿರ್ಬೋದು, ಅಥವಾ
ರೆಸ್ಪಾನ್ಸಿಬಿಲಿಟಿ ಆಗಿರಬಹುದು, ಫ್ಯಾಮಿಲಿ ಆಗಿರ್ಬೋದು, ಒಟ್ಟಿನಲ್ಲಿ ಅವರ ಲೈಫ್ನ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಅದರಿಂದ ಹೊರಗಡೆ ಬರುವಂತಹ ಎನರ್ಜಿಯಲ್ಲಿದ್ದಾರೆ. ಆ ಸೈಕಲ್ನಿಂದ, ಆ ಬಾಂಡ್ನಿಂದ ಹೊರಗಡೆ ಬಂದು ನಿಮ್ಮ ಕಡೆಗೆ ಬರುವ ಎನರ್ಜಿಯಲ್ಲಿದ್ದಾರೆ. ಹೀಗಾಗಿ ಇಷ್ಟು ದಿನ ಈ ವ್ಯಕ್ತಿಗೆ ಇದ್ದ ಯಾವುದಾದ್ರೂ ಸಿಚುವೇಶನ್ ಇದ್ದರೆ ಅದು ಈಗ ರಿಲೀಸ್ ಆಗುವ ಎನರ್ಜಿ ಇದೆ. ಫ್ರೆಂಡ್ಲಿ ಕಮ್ಯುನಿಕೇಷನ್ ಎನರ್ಜಿ. ಅವರು ನಿಮ್ಮ ಕಡೆಗೆ ಫ್ರೆಂಡ್ಲಿ ಅಪ್ರೋಚ್ ಕೊಡ್ತಾ ಇದ್ದಾರೆ. ನಿಮ್ಮ ಜೊತೆ ವೆರಿ ಸ್ಮೂತ್ ವೇನಲ್ಲಿ ಕಮ್ಯುನಿಕೇಷನ್ ಮಾಡ್ಬೋದು. ತುಂಬ ಸ್ಮೂತ್ ವೇನಲ್ಲಿ ಬಂದು ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡುವ ಎನರ್ಜಿ ಇದೆ. ತುಂಬ ಫ್ರೆಂಡ್ಲಿಯಾಗಿ ಅಪ್ರೋಚ್ ಇರುತ್ತೆ. ತುಂಬ ಲೈಟ್ಲಿ ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ಬೋದು. ಅಂದರೆ ಈ ವ್ಯಕ್ತಿ ನಿಮ್ಮ ಜೊತೆ ವೆರಿ ಸ್ಮೂತಾಗಿ ಕಮ್ಯುನಿಕೇಷನ್ ಮಾಡ್ತಾರೆ. ಆದರೆ ಈ ಎನರ್ಜಿ ಒಂದು ಥಿಂಗ್ ಕೂಡ ಹೇಳ್ತಾ ಇದೆ, ಅವರಿಗೆ ಫೈಟ್ ಬೇಡ, ಆರ್ಗ್ಯುಮೆಂಟ್ ಬೇಡ, ಸ್ಟ್ರೆಸ್ ಬೇಡ. ಅವರು ಸ್ಟ್ರೆಸ್ನಿಂದ ದೂರ ಇರೋದಕ್ಕೆ ಬಯಸ್ತಾರೆ. ಯಾವುದೇ ಥಿಂಗ್ ಅವರಿಗೆ ಸ್ಟ್ರೆಸ್ ಕೊಡ್ತಾ ಇದ್ದರೆ ಅದರಿಂದ ಅವರು ದೂರ ಇರೋದಕ್ಕೆ ಬಯಸ್ತಾರೆ. ನೀವೇ ಥಿಂಕ್ ಮಾಡಿ, ನಿಮಗೆ ಯಾವುದಾದ್ರೂ ಥಿಂಗ್ ಸ್ಟ್ರೆಸ್ ಕೊಡ್ತಾ ಇದ್ದರೆ, ನಿಮಗೆ ಟ್ರಬಲ್ ಕೊಡ್ತಾ ಇದ್ದರೆ, ನಿಮ್ಮ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಿದ್ರೆ ನೀವು ಆ ಥಿಂಗ್ ಹತ್ತಿರ ಇರೋದಕ್ಕೆ ಇಷ್ಟಪಡ್ತೀರಾ? ಇಲ್ಲ ಅಲ್ವಾ? ಅದೇ ಥಿಂಗ್ ಈ ವ್ಯಕ್ತಿ ಕೂಡ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ನೀವು ಸ್ಟ್ರೆಸ್ ಕೊಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ಥಿಂಗ್ ಅವರಿಗೆ ಸ್ಟ್ರೆಸ್ ಕೊಡ್ತಾ ಇದ್ದರೆ ಇಷ್ಟು ದಿನ ಕಮಿಟ್ಮೆಂಟ್ ಕೊಡೋದು, ಸ್ಟೆಬಿಲಿಟಿ ಕೊಡೋದು ಅವ್ರಿಗೆ ಪ್ರೆಷರ್ ಆಗಿರಬಹುದು. ಆದರೆ ಈಗ ಅವರು ಆ ಸ್ಟ್ರೆಸ್ನಿಂದ ಹೊರಗಡೆ ಬರ್ತಾ ಇದ್ದಾರೆ. ಅವರಿಗೆ ಸ್ಟ್ರೆಸ್ ಬೇಡ, ಡ್ರಾಮಾ ಬೇಡ. ನಿಮ್ಮ ಮುಂದೆ ತುಂಬ ಫ್ರೆಂಡ್ಲಿ ಅಪ್ರೋಚ್ ಇಟ್ಕೊಂಡಿರ್ತಾರೆ. ಆ ಎನರ್ಜಿಯಲ್ಲಿದ್ದಾರೆ. ಒಂದೇ ಸಲ ನಿಮಗೆ ಕಮಿಟ್ಮೆಂಟ್ ಕೊಡದೇ ಇರ್ಬೋದು, ಒಂದೇ ಸಲ ಸ್ಟೆಬಿಲಿಟಿಯನ್ನು ಕೊಡದೇ ಇರ್ಬೋದು. ಮತ್ತು ನೀವು ಕೂಡ ಅವರಿಂದ ತಕ್ಷಣ ಕಮಿಟ್ಮೆಂಟ್ ಅಥವಾ ಸ್ಟೆಬಿಲಿಟಿಯನ್ನು ಕೇಳಬಾರ್ದು. ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಿದ್ರೆ ನೀವು ಎಮೋಷ್ನಲ್ ಆಗಿ ಮಾತಾಡಬಾರ್ದು. ಅಂದರೆ ಅವರ ಎಮೋಷನ್ಸ್ನಲ್ಲಿ ಫ್ಲೋ ಆಗಬಾರ್ದು. ನಿಮ್ಮ ಅಪ್ರೋಚ್ ಪ್ರಾಕ್ಟಿಕಲ್ ಆಗಿರಬೇಕು. ಅವರ ಮೇಲೆ ಯಾವುದೇ ಬರ್ಡನ್ ಅಥವಾ ಪ್ರೆಷರ್ ಕ್ರಿಯೇಟ್ ಮಾಡಬಾರ್ದು. ನನಗೆ ಕಮಿಟ್ಮೆಂಟ್ ಕೊಡು, ನನಗೆ ಸ್ಟೆಬಿಲಿಟಿ ಕೊಡು ಅಂತ ಪ್ರೆಷರ್ ಮಾಡಬಾರ್ದು. ಆ ಪ್ರೆಷರ್ ಅವ್ರಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡುತ್ತೆ ಮತ್ತು ಅವರು ಮತ್ತೆ ನಿಮ್ಮಿಂದ ದೂರ ಹೋಗ್ಬೋದು. ಹಾಗಾಗಿ ಅವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡಬೇಡಿ. ಟೈಮ್ ಜೊತೆ ಅವರು ಎಲ್ಲ ನಿಮಗೆ ತಿಳಿಸುವ ಎನರ್ಜಿ ಇದೆ. ಟೈಮ್ ಜೊತೆ ಅವರು ನಿಮಗೆ ಎಲ್ಲ ಥಿಂಗ್ಸ್ ಪ್ರೊವೈಡ್ ಮಾಡ್ಬೋದು, ಆ ಎನರ್ಜಿ ಇದೆ. ಬಟ್ ರೈಟ್ ನೌ ಅವರ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡೋದಕ್ಕೆ ಇದು ರೈಟ್ ಟೈಮ್ ಅಲ್ಲ. ಆದರೆ ನಿಮ್ಮ ಇಂಟೆನ್ಷನ್ಸ್ ಬಗ್ಗೆ ನೀವು ಆ್ಯಬ್ಸಲ್ಯೂಟ್ಲಿ ಕ್ಲಿಯರ್ ಆಗಿರಬೇಕು. ನಿಮ್ಮ ಎಕ್ಸ್ಪೆಕ್ಟೇಷನ್ ಬಗ್ಗೆ ಕ್ಲಿಯರ್ ಆಗಿರಬೇಕು. ಈ ಕನೆಕ್ಷನ್ನಿಂದ ನೀವು ಏನು ಬಯಸ್ತೀರಾ ಅನ್ನೋದು ನಿಮಗೆ ಗೊತ್ತಿರಬೇಕು. ಹಾಗಾಗಿ ಈ ರಿಲೇಷನ್ಶಿಪ್ಪಲ್ಲಿ ನೀವು ಆ ಥಿಂಗನ್ನು ಮ್ಯಾನಿಫೆಸ್ಟ್ ಮಾಡಬಹುದು. ಅಂದರೆ ನಿಮಗೆ ಏನು ಬೇಕು, ಸ್ಟೆಬಿಲಿಟಿ ಬೇಕು, ಕಮಿಟ್ಮೆಂಟ್ ಬೇಕು, ಅದನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು. ಆದರೆ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಕ್ಲಾರಿಟಿ ಇಲ್ಲದೇ ಇದ್ದರೆ, ಏನು ಬೇಕು ಅನ್ನೋ ಕ್ಲಾರಿಟಿ ಇಲ್ಲದೇ ಇದ್ದರೆ ನೀವು ಆ ಕ್ಲಾರಿಟಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ಕನೆಕ್ಷನ್ನಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ವೆರಿ ಕ್ಲಿಯರ್ ಆಗಿರಬೇಕು. ಬಟ್ ಅವರ ಮೇಲೆ ಯಾವುದೇ ಪ್ರೆಷರ್ ಕ್ರಿಯೇಟ್ ಮಾಡಬಾರ್ದು. ರಿಗ್ರೆಟ್ ಆ್ಯಂಡ್ ಎಮೋಷ್ನಲ್ ಓವರ್ ಥಿಂಕಿಂಗ್ ಎನರ್ಜಿ. ಈ ಪರ್ಸನ್ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಇವತ್ತಿನ ಎನರ್ಜಿಯ ಪ್ರಕಾರ ತುಂಬ ಓವರ್ ಥಿಂಕಿಂಗ್ ಕೂಡ ಮಾಡ್ಬೋದು. ನಿಮ್ಮ ಜೊತೆ ಮಾತಾಡಬೇಕು, ಕಮ್ಯುನಿಕೇಷನ್ ಮಾಡಬೇಕು ಅಂತ ಫೀಲ್ ಮಾಡ್ಬೋದು. ನಿಮ್ಮ ಪರ್ಸ್ಪೆಕ್ಟಿವ್ನಿಂದ ಯೋಚನೆ ಮಾಡೋದಕ್ಕೆ ಶುರು ಮಾಡಿದಾಗ ಅವರು ನಿಮಗೆ ಎಷ್ಟು ಪೇಯ್ನ್ ಮತ್ತು ಟ್ರಬಲ್ ಕೊಟ್ಟಿದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗುತ್ತೆ. ಇವರ ಕಡೆಯಿಂದ ಕನ್ಸಿಸ್ಟೆಂಟ್ ಎಫರ್ಟ್ ಇರಲಿಲ್ಲ ಅಂತ ಎನರ್ಜಿ ಇದೆ. ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಡೈಲಿ ಬೇಸಿಸ್ನಲ್ಲಿ ಕನೆಕ್ಷನ್ಗಾಗಿ ಎಫರ್ಟ್ಸ್ ಹಾಕೋದು ಇಂಪಾರ್ಟೆಂಟ್. ಕನೆಕ್ಷನ್ ಅದೇ ರೀತಿಯಲ್ಲಿ ಮೇಂಟೈನ್ ಆಗಬೇಕಾದ್ರೆ ಕನ್ಸಿಸ್ಟೆಂಟ್ ಎಫರ್ಟ್ ತುಂಬ ಇಂಪಾರ್ಟೆಂಟ್. ಆದರೆ ಈ ವ್ಯಕ್ತಿ ಈ ಕನೆಕ್ಷನ್ನಲ್ಲಿ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಿಲ್ಲ ಅನ್ನೋ ಎನರ್ಜಿ ಇದೆ. ಈಗ ಅದೇ ಥಿಂಗ್ ಬಗ್ಗೆ ಯೋಚನೆ ಮಾಡಿ ಅವರು ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಎಕ್ಸ್ಪೆಷಲಿ ರಾತ್ರಿ ಟೈಮ್ನಲ್ಲಿ ಈ ಪರ್ಸನ್ ತುಂಬ ಥಿಂಕ್ ಮಾಡಬಹುದು. ಈ ಸಿಚುವೇಷನ್ನಲ್ಲಿ ಅವರು ತುಂಬ ನಿಮ್ಮ ಬಗ್ಗೆ ಯೋಚನೆ ಮಾಡಬಹುದು. ಆ ಎನರ್ಜಿ ಇದೆ. ಈ ವ್ಯಕ್ತಿ ಅವರನ್ನೇ ಅವರು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಈಗ ಅವರನ್ನು ಅವರು ಸ್ಟಾಪ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಆಗದೇ ಇರ್ಬೋದು. ಅವ್ರಿಗೆ ತುಂಬ ಸ್ಟ್ರಾಂಗ್ ಫೀಲಿಂಗ್ ಅನ್ನೋದು ಬರ್ತಾ ಇದೆ. ನಿಮ್ಮ ಕಡೆಗೆ ಬರಬೇಕು, ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅಂತ ಈ ವ್ಯಕ್ತಿ ತುಂಬ ಸ್ಟ್ರಾಂಗ್ಲಿ ಫೀಲ್ ಮಾಡಬಹುದು. ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ನಾನು ಅವರನ್ನು ಅಪ್ರೋಚ್ ಮಾಡಬೇಕಾ ಬೇಡವಾ, ನಾನೇ ಮುಂದೆ ಹೋಗಿ ಮಾತಾಡಬೇಕಾ ಬೇಡವಾ, ಅವರ ರೆಸ್ಪಾನ್ಸ್ ಹೇಗಿರ್ಬೋದು, ಇದು ರೈಟ್ ಆಗುತ್ತಾ ಅಥವಾ ರಾಂಗ್ ಆಗುತ್ತಾ, ನಾನು ಮಾತಾಡಿದ್ರೆ ಥಿಂಗ್ಸ್ ಇನ್ನಷ್ಟು ಬ್ಯಾಡ್ ಆಗುತ್ತಾ ಅಂತ ಎಲ್ಲವೂ ಅವರ ಮೈಂಡ್ನಲ್ಲಿ ಓಡಾಡ್ಬೋದು. ಟರ್ನಿಂಗ್ ಪಾಯಿಂಟ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ಪರ್ಸನ್ ನಿಮಗೆ ಕೊಟ್ಟ
ಮೂಮೆಂಟ್ ಅಥವಾ ಬಿಹೇವಿಯರ್ ಬಗ್ಗೆ ಅವ್ರಿಗೆ ರಿಯಲೈಸೇಷನ್ ಬರ್ಬೋದು. ಅವರು ನಿಮ್ಮ ಜೊತೆ ಎಷ್ಟು ರಾಂಗ್ ಆಗಿ ಬಿಹೇವ್ ಮಾಡಿದ್ದಾರೆ ಅನ್ನೋದರ ಅರಿವು ಅವರಿಗಾಗ್ಬೋದು. ನೀವು ಈ ಟೈಮ್ನಲ್ಲಿ ಈ ಪರ್ಸನ್ ಜೊತೆ ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಕೂಡ ಇರ್ಬೋದು, ಅಥವಾ ಈ ಪರ್ಸನ್ ನಿಮ್ಮನ್ನು ಚೀಟ್ ಮಾಡಿರ್ಬೋದು, ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮ್ಮಿಂದ ದೂರ ಹೋಗಿರ್ಬೋದು, ಯಾವುದೋ ಒಂದು ಸಿಚುವೇಷನ್ಗಾಗಿ ನಿಮ್ಮಿಂದ ದೂರ ಆಗಿರ್ಬೋದು. ಈ ಪರ್ಸನ್ ನಿಮ್ಮ ಜೊತೆ ತುಂಬ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಸುಳ್ಳು ಹೇಳಿರ್ಬೋದು, ವಿಷಯಗಳನ್ನು ಹೈಡ್ ಮಾಡಿರ್ಬೋದು, ಸೊ ಮ್ಯಾನಿಪ್ಯುಲೇಟ್ ಮಾಡಿರ್ಬೋದು, ಮೈಂಡ್ ಗೇಮ್ಸ್ ಆಡಿರ್ಬೋದು. ಆದರೆ ಈ ಸಲ ಅವರು ರಾಂಗ್ ಇಂಟೆನ್ಷನ್ ಜೊತೆ ನಿಮ್ಮ ಕಡೆಗೆ ಬರ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಮನಸ್ಸಿನ ಒಳಗಿನಿಂದ ಅವರನ್ನು ಅವರು ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಆ ಹೀಲಿಂಗ್ ಮಾಡಿಕೊಂಡು ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಎಸ್, ಈ ಪರ್ಸನ್ ಹೀಲಿಂಗ್ ಕಂಪ್ಲೀಟ್ ಆಗಿರಬಹುದು, ಟ್ರಾನ್ಸ್ಫರ್ಮೇಷನ್ ಆಗಿರ್ಬೋದು. ಅದಕ್ಕಾಗಿ ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇರುವ ಎನರ್ಜಿ ಇದೆ. ಪಾಸ್ಟ್ನಲ್ಲಿ ಅವರು ನಿಮ್ಮ ಜೊತೆ ಯಾವುದೇ ರೀತಿ ಬಿಹೇವ್ ಮಾಡಿದರೂ ಕೂಡ ಅದರ ಹಿಂದೆ ಅವರದೇ ಆದ ರೀಸನ್ ಇರ್ಬೋದು. ಈ ಪರ್ಸನ್ ತುಂಬ ಡೀಪ್ಲಿ ಥಿಂಕ್ ಮಾಡುವ ವ್ಯಕ್ತಿ ಕೂಡ ಆಗಿರ್ಬೋದು, ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡುವ ವ್ಯಕ್ತಿ ಕೂಡ ಆಗಿರಬಹುದು. ಅವರ ಮೈಂಡ್ನಲ್ಲಿ ನಡೀತಾ ಇರುವ ವಿಷಯಗಳು ತುಂಬ ಇದೆ. ನಾನು ಈ ರೀತಿ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಫೈಟ್ನಿಂದ ಅವರು ಹೊರಗಡೆ ಬರ್ತಾ ಇದ್ದಾರೆ. ಅವರೊಳಗೆ ತುಂಬ ವಿಷಯಗಳು ನಡೀತಾ ಇದೆ. ಥಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟು ಟ್ರೈ ಮಾಡ್ತಾರೋ ಅಷ್ಟು ಕನ್ಫ್ಯೂಷನ್ನಿಂದ ಹೊರಗಡೆ ಬರ್ತಾರೆ. ಸೊ ನಿಮಗೂ ಕೂಡ ಕ್ಲಾರಿಟಿ ಸಿಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ಗೆ ಮಾತ್ರ ಕ್ಲಾರಿಟಿ ಸಿಗ್ತಾ ಇಲ್ಲ, ಯು ಆರ್ ಆಲ್ಸೋ ಗೇನಿಂಗ್ ದಟ್ ಕ್ಲಾರಿಟಿ ಅನ್ನೋ ಎನರ್ಜಿ ಇದೆ. ಮೆಸೇಜ್ ಆ್ಯಂಡ್ ಕಮ್ಯುನಿಕೇಷನ್ ಎನರ್ಜಿ, ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಇವರಿಂದ ಟೆಕ್ಸ್ಟ್ ಅಥವಾ ಮೆಸೇಜ್ ಬರ್ಬೋದು. ಯಾವುದಾದ್ರೂ ಸ್ಮಾಲ್ ಟೆಕ್ಸ್ಟ್, ಸ್ಮಾಲ್ ಮೆಸೇಜ್ ಕೂಡ ಬರ್ಬೋದು. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಪಾಸಿಟಿವ್ ಕಮ್ಯುನಿಕೇಷನ್ ಎನರ್ಜಿ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಎನರ್ಜಿ ಇದೆ. ಅವರು ಮತ್ತೆ ನಿಮ್ಮ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ನಿಮ್ಮ ಬಗ್ಗೆ ಅವರ ಪ್ಯಾಷನ್ ಮತ್ತು ಒಬ್ಸೆಷನ್ ಇನ್ನಷ್ಟು ಸ್ಟ್ರಾಂಗ್ ಆಗ್ಬೋದು. ಪಾಸಿಟಿವ್ ಎನರ್ಜಿ ಇದೆ, ಬ್ಯೂಟಿಫುಲ್ ಆಗಿರೋ ಎನರ್ಜಿ ಇದೆ. ಸೊ ಇವತ್ತು ತುಂಬ ಪಾಸಿಟಿವ್ ಆಗಿರ್ಬೋದು ನಿಮ್ಮ ಬಗ್ಗೆ, ಮತ್ತು ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈ ಪಾಸಿಟಿವಿಟಿ ಅವರ ಓನ್ ಇನ್ನರ್ ಫೀಲಿಂಗ್ಸ್ನಿಂದ ಬರ್ತಾ ಇದೆ, ಅವರ ಮನಸ್ಸಿನಿಂದ ಬರ್ತಾ ಇದೆ. ಅವರಿಗೆ ಥಿಂಗ್ಸ್ ನಿಮ್ಮ ಜೊತೆ ಎಲ್ಲವನ್ನು ಸರಿ ಮಾಡಬೇಕು ಅನ್ನೋ ಗೈಡನ್ನು ಕೊಡ್ತಾ ಇದೆ. ಅವರು ಕೆಲವು ಸ್ಟೆಪ್ಸ್ ತಗೊಳ್ಬೇಕು, ಕೆಲವು ಆ್ಯಕ್ಷನ್ ಮಾಡಬೇಕು ಅನ್ನೋ ಫೀಲಿಂಗ್ ಬರಬಹುದು. ಸರ್ಪ್ರೈಸ್ ಆ್ಯಕ್ಷನ್ ಎನರ್ಜಿ, ತುಂಬ ದಿನಗಳಿಂದ ಈ ವ್ಯಕ್ತಿಯ ಕಡೆಯಿಂದ ಯಾವುದೇ ಮೂಮೆಂಟ್ ಸಿಗದೇ ಇದ್ದರೆ ಈಗ ಅವರ ಕಡೆಯಿಂದ ಒಂದು ಆ್ಯಕ್ಷನ್ ಬರ್ಬೋದು. ನೀವು ಸರ್ಪ್ರೈಸ್ ಆಗ್ಬೋದು. ಈ ಪರ್ಸನ್ ಆ್ಯಕ್ಷನ್ ತಗೊಂಡಿದ್ದಾರೆ ಅಂತ ಶಾಕ್ ಆಗ್ಬೋದು. ಈ ಪರ್ಸನ್ ನನ್ನ ಕಡೆಗೆ ಅಟ್ರ್ಯಾಕ್ಷನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಸೊ ಯಾವುದಾದ್ರೂ ಒಂದು ಎಕ್ಸ್ಕ್ಯೂಸ್ ಮಾಡಿಕೊಂಡು ನಿಮ್ಮ ಜೊತೆ ಮಾತಾಡೋದಕ್ಕೆ ಟ್ರೈ ಮಾಡ್ಬೋದು, ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಥಿಂಕ್ ಮಾಡ್ಬೋದು. ಸ್ಪೆಷಲಿ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಕೂಡ ಬರಬಹುದು ಕೆಲವರ ರಿಲೇಷನ್ಶಿಪ್ಪಲ್ಲಿ. ಹೀಗೆ ಯಾವುದಾದ್ರೂ ಒಂದು ಆ್ಯಕ್ಷನ್ ಈ ವ್ಯಕ್ತಿಯ ಕಡೆಯಿಂದ ನಿಮ್ಮ ಕಡೆಗೆ ಬರ್ಬೋದು. ಅವರ ಇನ್ನರ್ ಗೈಡೆನ್ಸ್ ಅವರಿಗೆ ನಿಮ್ಮ ಕಡೆ ಮೂವ್ ಆಗೋದಕ್ಕೆ ಗೈಡ್ ಮಾಡ್ತಾ ಇದೆ. ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಪಾಸಿಟಿವ್ ಎನರ್ಜಿ, ಇವತ್ತಿನ ರೀಡಿಂಗಲ್ಲಿ ಪಾಸಿಟಿವ್ ಎನರ್ಜಿಯನ್ನು ಕ್ಲೈಮ್ ಮಾಡ್ಕೊಳ್ಳಿ. ಈ ಪಾಸಿಟಿವ್ ಥಿಂಗ್ಸ್ ನಿಮ್ಮ ಲೈಫ್ನಲ್ಲಿ ಮ್ಯಾನಿಫೆಸ್ಟ್ ಆಗಲಿ ಅನ್ನೋ ಇಂಟೆನ್ಷನ್ ಇಟ್ಕೊಳ್ಳಿ. ಸಪ್ರೆಸ್ಡ್ ಆ್ಯಂಡ್ ಫೀಲಿಂಗ್ಸ್ ಎನರ್ಜಿ, ಈ ಪರ್ಸನ್ ತುಂಬ ಸಫೋಕೇಟ್ ಆಗಿ ಇದ್ದಾರೆ ಅನ್ನೋ ಎನರ್ಜಿ ಇದೆ. ಅವರ ಫೀಲಿಂಗ್ಸನ್ನು ಓಪನ್ಲಿ ಎಕ್ಸ್ಪ್ರೆಸ್ ಮಾಡಿಲ್ಲ ಇವರು. ಅವರ ಡಿಸೈರ್ಸ್ ಕೂಡ ಓಪನ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಇವರು. ಈ ಪರ್ಸನ್ ಮನಸ್ಸಿನ ಒಳಗಡೆ ತುಂಬ ಹೈಡ್ ಮಾಡ್ಕೊಳ್ತಾ ಇರೋದು. ಅಂದರೆ ನಿಮ್ಮ ಮೇಲೆ ಏನು ಫೀಲಿಂಗ್ಸ್ ಇದೆ ಅದನ್ನು ಪೂರ್ತಿಯಾಗಿ ಶೋ ಮಾಡ್ತಾ ಇಲ್ಲ. ಪ್ರತಿಯೊಂದು ಥಿಂಗ್ನಲ್ಲೂ ಕಾಂಪ್ರಮೈಸ್ ಮಾಡ್ತಾರೆ, ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅವರ ಸಿಚುವೇಷನಲ್ಲೂ ಅವರು ಇಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಇನ್ನೂ ಕೂಡ ಒಳಗೊಳಗಡೆ ತುಂಬ ವಿಷಯಗಳನ್ನು ಹೈಡ್ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಇಲ್ಲ, ನಾನು ಈ ಸಫೋಕೇಷನ್ನಿಂದ ಹೊರಗಡೆ ಬರಬೇಕು, ಈ ಸಿಚುವೇಷನ್ನಿಂದ ಹೊರಗಡೆ ಬರಬೇಕು ಅನ್ನೋ ಫೀಲಿಂಗ್ ಬರ್ಬೋದು. ಇವರ ಕಂಡೀಷನ್ ಯಾವ ರೀತಿ ಇದೆ ಅಂದರೆ, ಅವರ ರಿಯಾಲಿಟಿ ಏನಂದರೆ ಇಷ್ಟರವರೆಗೆ ಅವರು ಒಂದು ಬಬಲ್ ಒಳಗೆ ಇದ್ದ ಹಾಗೆ. ಅವರು ಅವರ ಕಂಫರ್ಟ್ ಝೋನ್ನಲ್ಲಿ ಇದ್ದರು, ಅವರ ಸೇಫ್ ಝೋನ್ನಲ್ಲಿ ಇದ್ದರು. ಇಷ್ಟರವರೆಗೆ ಈ ವ್ಯಕ್ತಿ ಅವರ ಸೇಫ್ ಸ್ಪೇಸ್ನಿಂದ ಹೊರಗಡೆ ಬಂದು ಯಾವುದೇ ಆ್ಯಕ್ಷನ್ ತಗೊಳ್ತಾ ಇರಲಿಲ್ಲ. ಅವರು ಅವರ ಸೇಫ್ ಸ್ಪೇಸ್ನಲ್ಲೇ ಇರೋದಕ್ಕೆ ಬಯಸ್ತಾ ಇದ್ದರು. ಆದರೆ ಈಗ ಅವರ ಸೇಫ್ ಸ್ಪೇಸ್ನಿಂದ ಹೊರಗಡೆ ಬಂದು ನಿಮ್ಮ ಕಡೆಗೆ ಆ್ಯಕ್ಷನ್ ಅಥವಾ ಒಂದು ಡಿಸಿಷನ್ ತಗೊಳ್ಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಅವರು ತುಂಬ ಫೀಲಿಂಗ್ ಮತ್ತು ಎಮೋಷನ್ಸನ್ನು ಅವರೊಳಗೆ ಸಪ್ರೆಸ್ ಮಾಡ್ಕೊಂಡಿದ್ದಾರೆ. ನಿಮಗೆ ಕೂಡ ಎಕ್ಸ್ಪ್ಲೈನ್ ಮಾಡಿಲ್ಲ, ಅವರ ಎಮೋಷನ್ಸನ್ನು ನಿಮಗೆ ಹೇಳ್ಕೊಳ್ತಾ ಇಲ್ಲ. ಕೆಲವೊಮ್ಮೆ ಈ ಪರ್ಸನ್ಗೆ ನನ್ನನ್ನು ಯಾರೂ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ಈ ಥಿಂಗ್ ಎಲ್ಲಿಂದ ಬರ್ತಾ ಇದೆ ಅಂದರೆ, ಅವರದೇ ಪಾಸ್ಟ್ನ ಯೋಚನೆಗಳಿಂದ ಅಥವಾ ಯಾವುದೋ ಒಂದು ಸಿಚುವೇಷನ್ನಿಂದ ಈ ಥಿಂಗ್ಸ್ ಬಂದಿರ್ಬೋದು. ಈ ಪರ್ಸನ್ ಎಕ್ಸ್ಪ್ರೆಸ್ ಮಾಡೋದು ಇನ್ನೂ ಕೂಡ ಕಲ್ತಿಲ್ಲ. ಅವರ ಡಿಸೈರ್ಸನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ.
ಅವರು ಫೀಲ್ ಮಾಡ್ತಾ ಇರುವ ಥಿಂಗ್ಸನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗೋದಿಲ್ಲ. ಸೊ ಅದೇ ಕಾರಣಕ್ಕೆ ಈ ಪರ್ಸನ್ ಇಷ್ಟೊಂದು ಮನಸ್ಸಿನಲ್ಲಿ ವಿಷಯಗಳನ್ನು ತುಂಬಿಕೊಂಡಿದ್ದಾರೆ, ಶೇರ್ ಮಾಡ್ಕೊಳ್ತಾ ಇಲ್ಲ. ಅವ್ರು ಟ್ರಾವೆಲ್ ಆ್ಯಂಡ್ ಮೀಟಿಂಗ್ ಎನರ್ಜಿ, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ಪಲ್ಲಿರಬಹುದು ಕೆಲವರು, ಅಥವಾ ನಿಮ್ಮ ಊರು ಅವರ ಸಿಟಿ ಬೇರೆ ಆಗಿರಬಹುದು. ಸೊ ಮೀಟ್ ಮಾಡುವಂತಹ ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಅವರು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಬೋದು. ಅವರು ಬೇರೆ ಸಿಟಿ ಅಥವಾ ನೀವು ಬೇರೆ ಸಿಟಿಯಲ್ಲಿದ್ದರೆ ಸೊ ಅಲ್ಲಿಗೆ ಟ್ರಾವೆಲ್ ಮಾಡುವಂತಹ ಎನರ್ಜಿ ಇದೆ. ನಿಮ್ಮ ಜೊತೆ ಮೀಟ್ ಬಗ್ಗೆ ಮಾತಾಡಬಹುದು. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ಮೀಟ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಮಾಡಬಹುದು. ಯಾಕೆಂದರೆ ಕಾಲ್ ಮತ್ತು ಟೆಕ್ಸ್ಟ್ ಮೂಲಕ ಅಷ್ಟು ಕ್ಲಾರಿಟಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಫೀಲಿಂಗ್ ಅವ್ರಿಗೆ ಬರಬಹುದು. ಅವರು ನಿಮ್ಮ ಮುಂದೆ ಅವರನ್ನು ಎಕ್ಸ್ಪ್ರೆಸ್ ಮಾಡಬೇಕು, ಅವರ ಫೀಲಿಂಗ್ಸನ್ನು ಹೇಳ್ಕೊಳ್ಬೇಕು ಅಂತ ಬಯಸುವ ಎನರ್ಜಿಯಲ್ಲಿದ್ದಾರೆ. ಇನ್ನೂ ತುಂಬ ಥಿಂಗ್ಸ್ ಹೇಳಬೇಕಾಗಿದೆ. ಅವರು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ನಿಮಗೆ ಅವರು ಅವರ ಎನರ್ಜಿಯನ್ನು ವಿತ್ಡ್ರಾ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೋದು. ಅವರು ಕೂಡ ನಿಮ್ಮನ್ನು ನೋಡಿ ನೀವು ನಿಮ್ಮ ಎನರ್ಜಿ ವಿತ್ಡ್ರಾ ಮಾಡ್ಕೊಂಡಿದ್ದೀರಾ ಅಂತ ಫೀಲ್ ಮಾಡ್ಬೋದು. ಆದರೆ ಆ ರೀತಿ ಎನರ್ಜಿ ಇಲ್ಲ. ಈ ಪರ್ಸನ್ ಇನ್ನೂ ಈ ಕನೆಕ್ಷನ್ನಲ್ಲಿ ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಫ್ರೆಶ್ ಸ್ಟಾರ್ಟ್ ಆ್ಯಂಡ್ ಸೆಕೆಂಡ್ ಚಾನ್ಸ್ ಎನರ್ಜಿ, ಅವರು ನಿಮ್ಮ ಜೊತೆ ಫ್ರೆಶ್ ನ್ಯೂ ಸ್ಟಾರ್ಟ್ ಬಯಸ್ತಾ ಇದ್ದಾರೆ. ಸೊ ನ್ಯೂ ಬಿಗಿನಿಂಗನ್ನು ಬಯಸ್ತಾ ಇದ್ದಾರೆ. ನಿಮ್ಮಿಂದ ಅವರು ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಒಂದೇ ಥಿಂಗ್, ನೀವು ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು, ಒಂದು ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಇದಕ್ಕಿಂತ ಹೆಚ್ಚು ಅವರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅನ್ನೋ ಎನರ್ಜಿ ಇದೆ. ಈ ಸಲ ಅವರು ಅವರನ್ನು ಪ್ರೂವ್ ಮಾಡಬೇಕು ಅಂತ ಬಯಸ್ತಾರೆ. ಈ ಸಲ ಅವರು ಅವರನ್ನು ರೈಟ್ ಅಂತ ಪ್ರೂವ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ಲವ್ವನ್ನು ನಿಮ್ಮ ಮುಂದೆ ಪ್ರೂವ್ ಮಾಡಬೇಕು. ನೀವು ಅವರಿಗೆ ಕೊಟ್ಟ ಲವ್ ಬಗ್ಗೆ ಅವರಿಗೆ ತುಂಬ ಅರಿವು ಅನ್ನೋದು ಬಂದಿದೆ. ನಿಮ್ಮ ಲವ್ನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರಲಿಲ್ಲ. ಸೊ ಅಂದರೆ ನೀನು ನನಗಾಗಿ ಹೀಗೆ ಮಾಡಿದ್ರೆ ನಾನು ನಿನಗಾಗಿ ಹೀಗೆ ಮಾಡ್ತೀನಿ ಅನ್ನೋ ಕಂಡೀಷನ್ ನಿಮ್ಮ ಲವ್ನಲ್ಲಿ ಇರಲಿಲ್ಲ. ನೀನು ನನಗೆ ಲವ್ ಕೊಟ್ಟರೆ ನಾನು ನಿನಗೆ ಲವ್ ಕೊಡ್ತೀನಿ ಅನ್ನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರಲಿಲ್ಲ. ನೀವು ಸಿಂಪ್ಲಿ ಲವ್ ಕೊಡ್ತಾಯಿದ್ರಿ. ಯಾಕೆಂದರೆ ನೀವು ಅವರನ್ನು ತುಂಬ ಜೆನ್ಯೂನಾಗಿ ಲವ್ ಮಾಡ್ತಾಯಿದ್ರಿ. ಟ್ರೂ ಲವ್ ಆ್ಯಂಡ್ ಸೇಫ್ ಸ್ಪೇಸ್ ಎನರ್ಜಿ. ಸೊ ಒಂದು ಟ್ರೂ ಲವ್ ಹೇಗಿರುತ್ತೆ ಅಂದರೆ, ಟ್ರೂ ಲವ್ ಅಂದರೆ ಆ ಪರ್ಸನ್ ಜೊತೆ ನಿಮಗೆ ಒಂದು ಸೇಫ್ ಸ್ಪೇಸ್ ಸಿಗಬೇಕು. ಆ ಪರ್ಸನ್ ಜೊತೆ ನೀವು ಸೇಫ್ ಫೀಲ್ ಮಾಡಬೇಕು, ಸ್ಟೆಬಿಲಿಟಿ ಫೀಲ್ ಮಾಡಬೇಕು. ನಿಮ್ಮ ಹಾರ್ಟ್ನಲ್ಲಿ ಡೌಟ್ ಬರಬಾರ್ದು, ಫಿಯರ್ ಕ್ರಿಯೇಟ್ ಆಗಬಾರ್ದು. ನೀವು ಅವರಿಗೆ ಅಂತಹ ಲವ್ ಕೊಟ್ಟಿದ್ದೀರಾ, ಆದರೆ ಅವರು ನಿಮಗೆ ಅದೇ ರೀತಿಯ ಲವ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರು ನಿಮಗೆ ಆ ರೀತಿಯ ಲವ್ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕು. ಬಟ್ ನೀವು ಆ ರೀತಿಯ ಲವ್ವನ್ನು ಕೊಟ್ಟಿದ್ದೀರಾ. ಅವರು ನಿಮ್ಮ ಜೊತೆ ಸೇಫ್ ಫೀಲ್ ಮಾಡುವ ಹಾಗೆ. ಅವರು ನಿಮ್ಮನ್ನು ಬಿಲೀವ್ ಮಾಡ್ಬೋದು, ನಿಮ್ಮ ಮೇಲೆ ಟ್ರಸ್ಟ್ ಇಡ್ಬೋದು. ಆದರೆ ನೀವು ಅವರನ್ನು ಫುಲ್ಲಿ ಟ್ರಸ್ಟ್ ಮಾಡಬಹುದಾ? ಇಲ್ಲ. ಕೆಲವರ ರಿಲೇಷನ್ಶಿಪ್ಪಲ್ಲಿ ಫುಲ್ ಟ್ರಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಲಾಂಗ್ ಟರ್ಮ್ ಕನೆಕ್ಷನ್ ಎನರ್ಜಿ. ಈಗ ಎಲ್ಲೋ ಒಂದು ಕಡೆ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಟ್ರೂ ಲವನ್ನು ಬಯಸ್ತಾ ಇದ್ದೀರಾ. ನಿಮ್ಮ ಲೈಫ್ನಲ್ಲಿ ನಿಮ್ಮನ್ನು ಅಂಡರ್ಸ್ಟ್ಯಾಂಡ್ ಮಾಡುವ, ನಿಮ್ಮನ್ನು ಲಿಸನ್ ಮಾಡುವ, ನಿಮ್ಮ ಜೊತೆ ಪೀಸ್ ಫೀಲ್ ಮಾಡುವ ಒಬ್ಬ ಪರ್ಸನ್ ಬೇಕು ಅಂತ ಬಯಸ್ತಾ ಇದ್ದೀರಾ. ಯಾರ ಜೊತೆ ಪೀಸ್ ಫೀಲ್ ಮಾಡಬಹುದು, ಲಾಂಗ್ ಟರ್ಮ್ ಕನೆಕ್ಷನ್ ಸಿಗ್ಬೋದು, ನಿಮ್ಮ ಎಮೋಷನ್ಸನ್ನು ಕ್ಲಾರಿಟಿಯನ್ನು ಹೋಲ್ಡ್ ಮಾಡಬಲ್ಲ ಪರ್ಸನ್ ಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ. ಸೊ ಅಂತಹ ಪರ್ಸನ್ಗಾಗಿ ಈಗ ನೀವು ಕಾಯ್ತಾ ಇರುವ ಎನರ್ಜಿಯಲ್ಲಿದ್ದೀರಾ. ಸೊ ಈ ಜರ್ನಿ ಅನ್ನೋದು ಎಂಡ್ ಆಗಿಲ್ಲ, ಜರ್ನಿ ಇನ್ನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅನ್ನೋ ಎನರ್ಜಿ ಇದೆ. ಡೀಪ್ ಥಿಂಕಿಂಗ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎನರ್ಜಿ. ಈ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಬಗ್ಗೆ ಯೋಚನೆಯಲ್ಲಿದ್ದಾರೆ. ನಿಮ್ಮ ಪಾರ್ಟ್ನರ್ ಯಾವುದಾದ್ರೂ ಸ್ಟೇಟಸ್ ಅಥವಾ ಪೋಸ್ಟ್ ಹಾಕಿರ್ಬೋದು, ಅದನ್ನು ನೋಡಿ ನೀವು ಅವರನ್ನು ಜಡ್ಜ್ ಮಾಡಿರ್ಬೋದು. ಈ ಪರ್ಸನ್ ತುಂಬ ಹ್ಯಾಪಿ ಆಗಿದ್ದಾರೆ, ನಾರ್ಮಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಲೈಫನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೀವು ಅವರ ಸೋಷಿಯಲ್ ಮೀಡಿಯಾ ನೋಡಿ ಜಡ್ಜ್ ಮಾಡಿರ್ಬೋದು. ಆದರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಶೋ ಮಾಡ್ತಾ ಇರೋದು ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಅವರು ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇರೋದು ಕಂಪ್ಲೀಟ್ ಸತ್ಯ ಆಗಿರಬೇಕು ಅಂತ ಇಲ್ಲ. ಅವರು ಪೋಸ್ಟ್ ಮಾಡ್ತಾ ಇರೋದರ ಆಧಾರದ ಮೇಲೆ ಯಾರನ್ನು ಜಡ್ಜ್ ಮಾಡೋದು ಆಗೋದಿಲ್ಲ. ನೀವು ಅವರನ್ನು ಜಡ್ಜ್ ಮಾಡಿ ನಿಮ್ಮನ್ನೇ ಟ್ರಬಲ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಎನರ್ಜಿಯನ್ನು ಡ್ರೈನ್ ಮಾಡ್ಕೊಳ್ತಾ ಇದ್ದೀರಾ. ಅವರು ಸೋಷಿಯಲ್ ಮೀಡಿಯಾನಲ್ಲಿ ಅವರನ್ನು ಸ್ಟ್ರಾಂಗ್ ಆಗಿ ಶೋ ಮಾಡ್ಬೋದು, ಆದರೆ ರಿಯಾಲಿಟಿಯಲ್ಲಿ ಒಳಗಿನಿಂದ ಅಷ್ಟು ಸ್ಟ್ರಾಂಗ್ ಆಗಿರದೇ ಇರಬಹುದು. ಅವ್ರಿಗೆ ಕಾನ್ಫಿಡೆನ್ಸ್ ಬೇಕಾಗಿದೆ. ಸೊ ಅವರು ನಿಮ್ಮ ಕಡೆಗೆ ಬರೋದಕ್ಕೆ ಕರೇಜನ್ನು ತಗೊಳ್ತಾ ಇದ್ದಾರೆ. ಗಿಲ್ಟ್, ರಿಗ್ರೆಟ್, ಮಿಸ್ಸಿಂಗ್ ಎನರ್ಜಿ. ಇಲ್ಲಿ ಗಿಲ್ಟ್ ಇದೆ. ಈ ಗಿಲ್ಟ್ ಮತ್ತು ಪೇಯ್ನ್ ಅವರನ್ನು ನಿಮ್ಮನ್ನು ನೆನಪಿಸಿಕೊಳ್ಳುವ ರೀತಿ ಮಾಡ್ತಾ ಇದೆ. ಈ ಗಿಲ್ಟ್ ಅವ್ರಿಗೆ ನಿಮ್ಮನ್ನು ಮಿಸ್ಸಿಂಗ್ ಮಾಡಿಸ್ತಾ ಇದೆ. ನಾನು ಏನು ಮಾಡಿದೆ, ನಾನು ಹೀಗೆ ಮಾಡಬಾರ್ದಿತ್ತು ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇದೆ. ಅದೇ ಗಿಲ್ಟ್
ಆ ಗಿಲ್ಟ್ ಮತ್ತೆ ಮತ್ತೆ ನಿಮ್ಮ ನೆನಪನ್ನು ತರ್ತಾ ಇದೆ, ಮತ್ತೆ ಮತ್ತೆ ರಿಗ್ರೆಟ್ ಫೀಲ್ ಮಾಡಿಸ್ತಾ ಇದೆ. ಅವರು ಮಾಡಿದ ಈ ರೀತಿ ಮಾಡಬಾರ್ದಿತ್ತು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ಅವರು ಅವರ ಮಿಸ್ಟೇಕ್ ಬಗ್ಗೆ ಅವೇರ್ ಆಗ್ತಾ ಇದ್ದಾರೆ. ಈಗ ಆ ಮಿಸ್ಟೇಕ್ಸನ್ನು ಕರೆಕ್ಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಹೇಗೆ ಕರೆಕ್ಟ್ ಮಾಡ್ತಾರೆ? ನಿಮ್ಮ ಹತ್ರ ಬಂದು ಸಾರಿ ಹೇಳುವ ಮೂಲಕ. ಅವರು ನಿಮ್ಮಿಂದ ಅಪಾಲಜಿ ಕೇಳ್ಬೋದು, ಅಥವಾ ನಿಮ್ಮ ಕಡೆ ಬರುವ ಎನರ್ಜಿಯಲ್ಲಿದ್ದಾರೆ. ಅವರು ಎಮೋಷ್ನಲಿ ಹೆವಿ ಮತ್ತು ಎಮೋಷ್ನಲಿ ಫೀಲ್ ಮಾಡ್ಬೋದು, ಬರ್ಡನ್ ಕೂಡ ಫೀಲ್ ಮಾಡ್ಬೋದು. ನಿಮ್ಮ ಹತ್ರ ಅಪಾಲಜಿ ಮಾಡುವವರೆಗೂ ಅವರ ಒಳಗಿನ ಎಮೋಷ್ನಲ್ ಹೆವಿನೆಸ್ ಹೋಗೋದಿಲ್ಲ. ಆ ಬರ್ಡನ್ ಅವರ ಗಿಲ್ಟ್ನಲ್ಲಿದೆ. ಅವರು ಫೀಲ್ ಮಾಡ್ತಾ ಇರುವ ಗಿಲ್ಟ್ ಮತ್ತು ರಿಗ್ರೆಟ್ನಿಗೆ ಇದೇ ಕಾರಣ. ಈಗ ಅವರು ಥಿಂಗ್ಸ್ ಹೀಲ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಥಿಂಗ್ಸ್ ಸರಿಯಾಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅನ್ಕಂಡೀಷ್ನಲ್ ಲವ್ ಆ್ಯಂಡ್ ಸೆಲ್ಫ್ ವರ್ತ್ ಎನರ್ಜಿ. ನೀವು ಅವ್ರಿಗೆ ಯಾವುದೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಲ್ಲದೆ ಲವ್ ಕೊಟ್ಟಿದ್ದೀರಾ. ಅವರು ನಿಮಗೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇಲ್ಲದೆ ಲವ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಆದರೆ ನೀವು ಅವರ ಒಂದು ಥಿಂಗ್ ಗಮನದಲ್ಲಿ ಇಟ್ಕೊಳ್ಬೇಕು. ನೀವು ನಿಮ್ಮ ರಿಯಲ್ ಸೆಲ್ಫ್ನಲ್ಲಿ ಇರಬೇಕು. ಅವರ ಎಮೋಷನ್ಸ್ಗೆ ನೀವು ನಿಮ್ಮ ಎಮೋಷನ್ಸನ್ನು ಕಂಪ್ಲೀಟ್ಲಿ ಸರೆಂಡರ್ ಮಾಡಬಾರ್ದು. ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ, ಆದರೆ ಅವರು ನಿಮಗಾಗಿ ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ನೋಡಬೇಕಾಗುತ್ತೆ. ಅವರು ಯಾವ ಆ್ಯಕ್ಷನ್ ತಗೊಳ್ತಾ ಇದ್ದಾರೆ, ಅವರ ಆ್ಯಕ್ಷನ್ಸ್ ಅವರ ವರ್ಡ್ಸ್ಗೆ ಮ್ಯಾಚ್ ಆಗುತ್ತಾ ಇಲ್ವಾ, ಅದು ನೀವು ಅಬ್ಸರ್ವ್ ಮಾಡಬೇಕು. ಅವರ ಎಮೋಷನ್ನಲ್ಲಿ ಫ್ಲೋ ಆಗಿ ನಿಮ್ಮ ಸೆಲ್ಫ್ ವರ್ತನ್ನು ಮರೀಬಾರ್ದು. ನಿಮ್ಮ ವರ್ತನ್ನು ರೆಕಗ್ನೈಸ್ ಮಾಡಬೇಕು. ನೀವು ನಿಮ್ಮ ವರ್ತನ್ನು ಎಷ್ಟು ಫರ್ಮ್ಲಿ ಹೋಲ್ಡ್ ಮಾಡ್ತೀರೋ ಅಷ್ಟು ನಿಮಗೆ ರೈಟ್ ಟೈಮ್ ಅನ್ನೋದು ಬರುತ್ತೆ. ಇದೇ ಮೇನ್ ಪರ್ಸ್ಪೆಕ್ಟಿವ್ ನೀವು ಫಾಲೋ ಮಾಡಬೇಕು. ಹೀಲಿಂಗ್ ಆ್ಯಂಡ್ ಸೆಕ್ಯೂರಿಟಿ ಎನರ್ಜಿ. ಸೊ ಈ ಪರ್ಸನ್ ಹೀಲ್ ಆಗ್ತಾ ಇದ್ದಾರೆ, ಅವೇರ್ ಆಗ್ತಾ ಇದ್ದಾರೆ, ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಅವರ ಹೀಲ್ಡ್ ಎನರ್ಜಿ ಜೊತೆ ನಿಮ್ಮ ಕಡೆಗೆ ಬರ್ತಾ ಇದ್ದಾರೆ. ಅವರು ನಿಮ್ಮ ಇನ್ಸೆಕ್ಯೂರಿಟೀಸನ್ನು ರಿಮೂವ್ ಮಾಡ್ಬೋದು. ನಿಮ್ಮ ಜೊತೆ ವೆರಿ ಸಾಫ್ಟ್ ಕಾನ್ವರ್ಸೇಷನ್ ಮಾಡ್ಬೋದು. ವೆರಿ ಸ್ಮೂತ್ ಲೆವೆಲ್ನಲ್ಲಿ ಕಮ್ಯುನಿಕೇಷನ್ ಮಾಡ್ಬೋದು. ಸೀರಿಯಸ್ ಲೆವೆಲ್ನಲ್ಲಿ ಕೂಡ ಕಾನ್ವರ್ಸೇಷನ್ ಮಾಡ್ಬೋದು. ಸೊ ಕಮಿಟ್ಮೆಂಟ್ ಕೂಡ ಕೊಡ್ಬೋದು. ಸ್ಟೆಬಿಲಿಟಿ, ಸೆಕ್ಯೂರಿಟಿ, ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೋ ಅದು ನಿಮಗೆ ಸಿಗ್ಬೋದು. ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇರುವಂತಹ ವಿಶ್ ಅದು ರಿಸೀವ್ ಆಗ್ಬೋದು. ಯೂನಿವರ್ಸ್ ನಿಮಗೆ ಆ ಥಿಂಗ್ಸ್ ಪ್ರೊವೈಡ್ ಮಾಡ್ಬೋದು ಅನ್ನೋ ಎನರ್ಜಿ ಕೂಡ ಇದೆ. ಸೆಲ್ಫ್ ವರ್ತ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಈ ಪರ್ಸನ್ ನಿಮಗೆ ಅನ್ವರ್ತಿ ಫೀಲ್ ಮಾಡಿಸಿದ್ರೆ ಈಗ ನಿಮ್ಮ ವರ್ತ್ ಅವರಿಗೆ ಅರ್ಥ ಆಗ್ತಾ ಇದೆ. ಮೊದಲು ಆ ರೀತಿ ನಿಮಗೆ ರೂಡಾಗಿ ಬಿಹೇವ್ ಮಾಡಿದರೆ ಈಗ ನಿಮ್ಮ ವ್ಯಾಲ್ಯೂ ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಅವರಿಂದ ದೂರ ಆದಾಗಲೇ ನಿಮ್ಮ ವರ್ತ್ ಅವರಿಗೆ ಅರ್ಥ ಆಗಿದೆ. ನೀವು ನಿಮ್ಮ ವರ್ತ್ ಜೊತೆ ಕಾಂಪ್ರಮೈಸ್ ಮಾಡಬಾರ್ದು. ನಿಮ್ಮ ವರ್ತ್ ಏನಿದೆಯೋ ಅದರ ಜೊತೆ ಕಾಂಪ್ರಮೈಸ್ ಮಾಡಲೇಬೇಡಿ. ಒಂದು ಟೈಮ್ನಲ್ಲಿ ನಿಮಗೆ ಈ ಪರ್ಸನ್ ಮತ್ತೆ ನನ್ನನ್ನು ಬಿಟ್ಟು ಹೋಗಿಬಿಡ್ಬೋದಾ ಅನ್ನೋ ಫಿಯರ್ ಬರಬಹುದು. ಈ ಪರ್ಸನನ್ನು ದೂರ ಮಾಡಿಕೊಳ್ಳುವ ಫಿಯರ್ ನಿಮ್ಮೊಳಗೆ ಇರ್ಬೋದು. ಅವರು ದೂರ ಹೋಗಿಬಿಡುವ ಫಿಯರ್ ಇರ್ಬೋದು. ಈ ಫಿಯರ್ ಕೂಡ ರಿಲೀಸ್ ಮಾಡಬೇಕು. ಸೊ ಕೇವಲ ಈ ವ್ಯಕ್ತಿಯ ಮನಸ್ಥಿತಿ ಮಾತ್ರ ಚೇಂಜ್ ಆಗ್ತಾ ಇಲ್ಲ, ನೀವು ಕೂಡ ತುಂಬ ಥಿಂಗ್ಸ್ ರಿಲೀಸ್ ಮಾಡಬೇಕಾಗುತ್ತೆ. ನಿಮ್ಮ ಲೆಸನ್ಸ್ ಏನು, ನಿಮ್ಮ ಲರ್ನಿಂಗ್ಸ್ ಏನು ಅನ್ನೋದನ್ನು ನೀವು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಬೇಕು. ನಿಮ್ಮೊಳಗೆ ಈ ರಿಲೇಷನ್ಶಿಪ್ ಬಗ್ಗೆ ಫಿಯರ್ ಇದ್ದರೆ ಅದನ್ನು ರಿಲೀಸ್ ಮಾಡಬೇಕು. ನಿಮ್ಮ ಮೈಂಡ್ನಲ್ಲಿ ಹಿಡಿದಿಟ್ಕೊಂಡಿರುವಂತಹ ಓಲ್ಡ್ ಥಾಟ್ಸ್ ಪ್ಯಾಟರ್ನ್ಸ್ ಇದೆ, ಅದನ್ನು ರಿಲೀಸ್ ಮಾಡಬೇಕು. ಪಾಸ್ಟ್ನ ಥಿಂಗ್ಸನ್ನು ಮೈಂಡ್ನಲ್ಲಿ ಇಟ್ಕೊಳ್ಬೇಡಿ. ಕ್ಲೆನ್ಸಿಂಗ್ ಮಾಡಿ, ನಿಮ್ಮನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಅದೇ ನಿಮಗೆ ಅಮೇಝಿಂಗ್ ಆಗಿರುತ್ತೆ. ಅದೇ ನಿಮ್ಮ ಬೆನಿಫಿಟ್ಗೆ ರೈಟ್ ಆಗಿರುತ್ತೆ. ಕೆಮಿಸ್ಟ್ರಿ ಆ್ಯಂಡ್ ಎಮೋಷ್ನಲ್ ಅಟ್ರಾಕ್ಷನ್ ಎನರ್ಜಿ. ಈ ಪರ್ಸನ್ ಜೊತೆ ನಿಮಗೆ ಸ್ಟ್ರಾಂಗ್ ಕೆಮಿಸ್ಟ್ರಿ ಡೆವಲಪ್ ಆಗ್ಬೋದು. ಒಳ್ಳೆಯ ಲೆವೆಲ್ನಲ್ಲಿ ಕೆಮಿಸ್ಟ್ರಿ ಇರಬಹುದು. ಈ ಪರ್ಸನ್ ಜೊತೆ ಎಮೋಷ್ನಲಿ ನೀವು ತುಂಬ ಅಟ್ಯಾಚ್ ಆಗ್ಬೋದು. ಅವರ ಎಮೋಷನ್ಸ್ ಸರ್ಫೇಸ್ಗೆ ಬರ್ತಾ ಇರುವ ಹಾಗೆ ಅವ್ರಿಗೆ ಅನ್ನಿಸ್ಬೋದು. ಈ ಎಮೋಷನ್ಸ್ ಕೇವಲ ಶೋ ಮಾಡೋದಕ್ಕೆ ಇರುವ ಎಮೋಷನ್ಸ್ ಅಲ್ಲ, ಅವರ ಮನಸ್ಸಿನ ಒಳಗಿನಿಂದ ಡೀಪ್ಲಿ ಫೀಲ್ ಮಾಡ್ತಾ ಇರುವಂತಹ ಎಮೋಷನ್ಸನ್ನು ಅವರು ನಿಮಗೆ ಶೋ ಮಾಡೋದಕ್ಕೆ ಬಯಸ್ತಾರೆ. ಅವರು ನಿಮ್ಮ ಬಗ್ಗೆ ಡೀಪ್ಲಿ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಶೋ ಮಾಡ್ಬೋದು. ಅವರ ಕೇರ್ ಮತ್ತು ನರ್ಚರಿಂಗ್ ಎನರ್ಜಿ ನಿಮ್ಮ ಬಗ್ಗೆ ಡೆವಲಪ್ ಆಗ್ತಾ ಇದೆ. ಸೊ ಅದನ್ನು ಅವರು ಶೋ ಮಾಡ್ಬೋದು. ಅವರ ಲೈಫ್ನಲ್ಲಿ ಒಂದು ಎಂಪ್ಟಿನೆಸ್ ಇದೆ, ಅದನ್ನು ನೀವು ಮಾತ್ರ ಫಿಲ್ ಮಾಡ್ಬೋದು ಅನ್ನೋ ಫೀಲಿಂಗ್ ಅವರಿಗಿರ್ಬೋದು. ಅವರು ನಿಮ್ಮ ಜೊತೆ ರಿಯೂನಿಯನ್ ಬಯಸ್ತಾ ಇದ್ದಾರೆ. ನಿಮ್ಮ ಜೊತೆ ರಿಯೂನಿಯನ್ ರೀಕನ್ಸಿಲೇಷನನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ಫರ್ಗಿವ್ನೆಸ್ ಆ್ಯಂಡ್ ಅಪಾಲಜಿ ಎನರ್ಜಿ. ಫರ್ಗಿವ್ನೆಸ್ ಬರ್ತಾ ಇದೆ. ಅವರು ನಿಮ್ಮಿಂದ ಒಂದು ಥಿಂಗ್ ಮಾತ್ರ ಬಯಸ್ತಾ ಇದ್ದಾರೆ, ನೀವು ಅವರನ್ನು ಕ್ಷಮಿಸಬೇಕು, ಅವರಿಗೆ ಇನ್ನೊಂದು ಚಾನ್ಸ್ ಕೊಡಬೇಕು. ಅವರು ಅವರ ಲವ್ವನ್ನು ನಿಮ್ಮ ಮುಂದೆ ಪ್ರೂವ್ ಮಾಡ್ತಾರೆ. ಅವರು ಹಿಂದೆ ತೋರಿಸಿದ ಡಿಸ್ಹಾನೆಸ್ಟಿಯನ್ನು ಪ್ರೂವ್ ಮಾಡಿ ತಪ್ಪು ಮಾಡಿದ್ರು ಅನ್ನೋದನ್ನು ಈಗ ಆ್ಯಕ್ಷನ್ ಮೂಲಕ ಚೇಂಜ್ ಮಾಡ್ಬೋದು. ಈ ಸಲ ಅವರು ಡಿಸ್ಹಾನೆಸ್ಟ್ ಆಗಿರಬಾರ್ದು ಅಂತ ಬಯಸ್ತಾರೆ. ಲಾಯಲ್ ಆಗಿ ನಿಮ್ಮ ಕಡೆಗೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪಲ್ಲಿರುವ ನೆಗೆಟಿವಿಟಿ ಅನ್ನೋದು ಕ್ಲೆನ್ಸ್ ಆಗುವ ಎನರ್ಜಿ ಇದೆ. ಡ್ರಾಮಾ ಅವಾಯ್ಡ್ ಮಾಡಿ ಈ ಪರ್ಸನ್ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು. ಅವರು
ಎಲ್ಲ ಫೈಟ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ರಿಲೀಸ್ ಮಾಡುವಂತಹ ಎನರ್ಜಿಯಲ್ಲಿದ್ದಾರೆ. ನೀವು ಮಾಡಬೇಕಾಗಿರೋದು ಕೇವಲ ಈ ಪರ್ಸನನ್ನು ಲಿಸನ್ ಮಾಡೋದು. ಅವ್ರು ನಿಮಗಾಗಿ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅನ್ನೋದನ್ನು ಲಿಸನ್ ಮಾಡಿ. ಜಸ್ಟ್ ಲಿಸನ್. ನೀವು ಈಗ ಏನನ್ನು ಫೋರ್ಸ್ ಮಾಡಬೇಕಾಗಿಲ್ಲ. ಸ್ಲೋ ಮೂಮೆಂಟ್ ಆ್ಯಂಡ್ ಡಿವೈನ್ ಟೈಮಿಂಗ್ ಎನರ್ಜಿ. ಥಿಂಗ್ಸ್ ಸ್ವಲ್ಪ ಸ್ಲೋ ಆಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ಬೋದು, ಆದರೆ ಇದು ನಿಮ್ಮ ಬೆನಿಫಿಟ್ಗಾಗಿ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ಈ ಟೈಮ್ನಲ್ಲಿ ನಿಮ್ಮ ಇಂಟೆನ್ಷನ್ಸ್ ತುಂಬ ಹೈ ಆಗಿರುತ್ತೆ. ಸೊ ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನ್ಯೂ ಬಿಗಿನಿಂಗ್ ಆಗುವ ಎನರ್ಜಿ ಇದೆ. ಇದು ಇವತ್ತಿನ ಈವ್ನಿಂಗ್ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.